ವನಭೋಜನ, ಹೊರಸಂಚಾರ, ಪಿಕ್ನಿಕ್ ಈ ಶಬ್ದ ಕೇಳಿದರೆ ಸಾಕು ನಿದ್ದೆಯಲ್ಲೂ ಎದ್ದು ಕೊಡುವ ಉತ್ಸಾಹ ನಮ್ಮ ಮಕ್ಕಳಿಗೆ. ಆ ಉತ್ಸಾಹವನ್ನು ನಿಜ ಮಾಡೋಕೆ ನಾವು ಕರ್ಕೊಂಡು ಹೋಗ್ತಿದ್ದೀವಿ. ನೀವು ಕೂಡ ನಮ್ಮ ಜೊತೆ ಈ ಸಂತೋಷವನ್ನ ಆನಂದಿಸಿ. ಸರಿಯಾದ ಸಮಯ, ತಿಥಿ, ನಕ್ಷತ್ರ, ಕಾಲ ಇವು ಯಾವುದನ್ನು ನೋಡದೆ ಮಕ್ಕಳೇ ದೇವರೆಂದು ದೇವರ ಜೊತೆ ನಮ್ಮ ಪ್ರಯಾಣ ಪ್ರಾರಂಭ ಮಾಡಿದೆವು. ರೈಲಿನ ವ್ಯಾಘ್ರ ಗರ್ಜನೆಯು ಕೂಡ ಮಕ್ಕಳ ಶಬ್ದದ ಮುಂದೆ ನಿಶ್ಶಬ್ದವಾಗಿತ್ತು. ಇರುವೆಗಳ ಸಾಲು ಹೋಗುವಂತೆ ನಮ್ಮ ಮಕ್ಕಳ ಸೈನ್ಯ ರಸ್ತೆ ಮೇಲೆ ಸಾಗ್ತಾ ಇತ್ತು. ದೂರದಿಂದ ನೋಡಿದರೆ ಗಜಪಡೆಗಳ ಹಿಂಡೆ ಹೊರಟಂತಿತ್ತು. ಸುತ್ತಲೂ ಹಸಿರು ತುಂಬಿದ ನಿಸರ್ಗದಲ್ಲಿ ಅಲ್ಲಲ್ಲಿ ಇಣುಕಿ ನೋಡುತ್ತಿದ್ದ ಸೂರ್ಯನ ಕಿರಣಗಳ ಮಧ್ಯೆ ಕಪ್ಪು ಡಾಂಬರ್ನ ರಸ್ತೆಯ ಮೇಲೆ ಗಂಧರ್ವ ಲೋಕದವರು ನಾಚುವಂತೆ ಪುಟ್ಟ ಪುಟ್ಟ ಹೆಜ್ಜೆ ನೀಡುತ್ತಾ ನಮ್ಮ ಬಣ್ಣದ ಚಿಟ್ಟೆಗಳು ಹಾರಾಡುತ್ತಾ ನಡೆದಿದ್ದವು. ದಾರಿಯಲ್ಲಿ ಕಾಣಸಿಕ್ಕಂತಹ ಕುರಿ, ಎಮ್ಮೆ, ಎತ್ತುಗಳು ಮುಂತಾದ ಜಾನುವಾರುಗಳು ಕೂಡ ಮುಂದಿನ ಜನ್ಮದಲ್ಲಿ ಮಕ್ಕಳಾಗಿ ಹುಟ್ಟಿ ಈ ರೀತಿ ಮನರಂಜನೆ ಮಾಡುವ ಸೌಭಾಗ್ಯ ಬೇಕೆಂದು ಕೇಳಿಕೊಂಡಂತಿತ್ತು. ಇನ್ನು ನಡಿ, ಮುಂದಕ್ಕೆ ನಡಿ, ಜೋರಾಗಿ ನಡಿ, ಈ ರೀತಿ ಪ್ರೋತ್ಸಾಹ ತುಂಬುವ ಮಕ್ಕಳ ಘೋಷಣೆಗಳು 8 ದಿಕ್ಕುಗಳಿಗೂ ಪ್ರತಿಧ್ವನಿಸುತ್ತಿತ್ತು. ಜಗತ್ತಿನ ಆಗು ಹೋಗುಗಳ ಮರೆತು ಚಿಣ್ಣರ ಲೋಕದಲ್ಲಿ ನಾವು ಮಕ್ಕಳಾಗಿದ್ದೆವು. ಹಲವಾರು ಕಲೆಗಳ ಆಗರ ಸಕಲ ಕಲಾವಲ್ಲಭರು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಂಬ ಮಾತನ್ನ ಸತ್ಯವಾಗಿಸಿದ್ದರು. ಅಲ್ಲಿಗೆ ಬಂದಂತಹ ತಾಯಂದಿರ ಸಂಪ್ರದಾಯ ನಮ್ಮನ್ನು ಒಂದು ಹೆಜ್ಜೆ ಆಧ್ಯಾತ್ಮಿಕ ಲೋಕಕ್ಕೆ ಕರೆದುಕೊಂಡು ಹೋಗಿತ್ತು. ನವಿಲಿ ನಾಚುವಂತೆ ಕುಣಿತ, ಕೋಗಿಲನ್ನೇ ಮೂಕವಿಸ್ಮಿತನಾಗಿ ಮಾಡುವ ಹಾಡುಗಾರಿಕೆ, ಶಿವನೇ ಬಡವಿಯು ನಾನು ಬೇಡುವೆ ನಿನ್ನ, ಸಿರಿಯ ಬೇಡುವೆ ನಿನ್ನ. ಜಾತಿ, ಧರ್ಮ, ಮೇಲು ಕೀಳು ಎಂಬ ಮೌಢ್ಯಗಳನ್ನು ಮೀರಿದಂತ ನಿಸ್ವಾರ್ಥ ಸ್ಥಳವೆಂದರೆ ಅದು ಶಾಲೆ ಎಂಬುದು ಹಲವಾರು ಜನರ ಅಭಿಪ್ರಾಯ ನಿಜವಾಗಿತ್ತು. ಅಜ್ಜಿಯಂದಿರು ಬಾಯಿ ತೆರೆದು ಕೇಳುವಂತೆ ಹೇಳುವ ಕಥೆಗಾರಿಕೆಯನ್ನ ನಮ್ಮ ಮಕ್ಕಳು ಇಂದು ಪ್ರದರ್ಶಿಸಿದ್ದರು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಪಾಠವನ್ನ ಆಟದಲ್ಲೂ ತೋರಿಸಿಕೊಟ್ಟಿದ್ದರು ನಮ್ಮ ಮಕ್ಕಳು. ಕೂಡಿಸಿ, ಕಳೆದು, ಗುಣಿಸಿ, ಭಾಗಿಸಿದರೂ ಲೆಕ್ಕಕ್ಕೆ ಸಿಗದ ಮಕ್ಕಳ ಉಲ್ಲಾಸ ನೋಡಿ ನಮಗೆ ಗೊತ್ತಾಗಿದ್ದು ಪ್ರಕೃತಿಯಲ್ಲಿ ಕಳೆಯುವ ಕ್ಷಣಗಳು ಕೂಡ ಶಿಕ್ಷಣದ ಒಂದು ಭಾಗ. ಗುರುಗಳನ್ನು ಮೀರಿಸಿ ಎತ್ತರ ಮಟ್ಟಕ್ಕೆ ಬೆಳೆಯುವಂತ ಮಕ್ಕಳು ನೀವಾಗಬೇಕೆಂದು ಪಾಠ ಮಾಡಿದ್ದ ನನ್ನನ್ನು ಆಟದಲ್ಲಿ ಸೋಲಿಸಿ ನನ್ನ ಮಾತನ್ನು ಈಗಲೇ ನಿಜ ಮಾಡಿದ್ದರು. ಚಾಕಚಕ್ಯತೆ, ಕೌಶಲ್ಯತೆ, ವೇಗವರ್ಧನೆಗೆ ಹೆಸರುವಾಸಿಯಾದಂತಹ ಹಲವಾರು ಆಟಗಳನ್ನು ಆಡಿ ಮನರಂಜನೆ, ಸಂತೋಷವನ್ನು ದಾನವಾಗಿ ಧಾರೆ ಎರೆದ ಕರ್ಣನಂತ ಗುಣವುಳ್ಳ ಮಕ್ಕಳು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು. ಭಕ್ಷ್ಯ ಭೋಜನವನ್ನು ಸವಿಯಲು ಕೈಯಿಗೂ ಬಾಯಿಗೂ ಜಗಳ ಹಚ್ಚಲು ಸಮಯ ಆಗಮಿಸಿತ್ತು. ಹಂಚಿ ತಿಂದರೆ ಸ್ವರ್ಗ ಸುಖ ಎಂಬ ನಮ್ಮ ಪಾಠದ ಮುಖ್ಯಾಂಶವನ್ನ ಇಂದು ನಮ್ಮ ಮಕ್ಕಳು ನಿಜವಾಗಿಸಿದ್ದರು. ವಾರದಲ್ಲಿ 7 ದಿನದ ಬದಲು 8 ದಿನ ಇರಲಿ, ಪ್ರತಿ 8ನೇ ದಿನ ವನಭೋಜನವಾಗಿರಲಿ ಎಂಬ ಮಕ್ಕಳ ಅಭಿಲಾಷೆ ಅವರ ಮುಖಗಳಲ್ಲಿ ಕಾಣಿಸುತ್ತಿತ್ತು. 100 ಸಿನಿಮಾಗಳನ್ನು ನೋಡಿದರೂ ಸಿಗದ ಆನಂದ ಇಂದು ಒಂದು ದಿನದ ವನಭೋಜನ ಎಂಬ ಟ್ರೈಲರ್ನಲ್ಲಿಯೇ ಸಾಕಷ್ಟು ಸಂತೋಷ ಮನಸ್ಸಲ್ಲಿ ಮನೆ ಮಾಡಿತ್ತು. ಹಲವಾರು ಗಂಟೆಗಳ ಸಮಯ ನಿಮಿಷಗಳಲ್ಲಿ ಉರುಳಿದ್ದವು. ಮಕ್ಕಳು ಬಳಿ ಬಂದವು. ಶಾಲೆಯಲ್ಲಿ ಕೊಟ್ಟಿದ್ದ ಮನೆಗೆಲಸ ನೆನಪಾಗಿ ಮನೆ ಕೈ ಬೀಸಿ ಕರೆದಂತಾಗಿತ್ತು. ಮಕ್ಕಳ ಮುಗ್ಧತೆಯ ಸಂತೋಷನ ನೋಡಿ ತನ್ನ ದಿನಚರಿಯನ್ನೇ ಮರೆತು ನಮ್ಮಲ್ಲಿಯೇ ಮಗುವಾಗಿ ಕಾಲ ಕಳೆಯುತ್ತಿದ್ದ ಸೂರ್ಯನನ್ನು ನಾವೇ ಎಚ್ಚರಿಸಬೇಕಾಗಿತ್ತು. ಭೂಮಿಯನ್ನು ದೋಣಿ ಎಂದುಕೊಂಡು ಮನೆ ಕಡೆ ಪಯಣ ಬೆಳೆಸಿದ್ದರು. ಆಕಾಶಕ್ಕೆ ಸ್ನೇಹಿತನಂತೆ ಕೈ ಬೀಸಿದ್ದರು. ಇಲ್ಲಿಗೆ ಎಲ್ಲರೂ ಸೇರಿ ಈ ಕನಸನ್ನು ನನಸಾಗಿಸಿಕೊಂಡಂತಹ ಕಾರ್ಯಕ್ರಮವನ್ನ ಮುಗಿಸಿದ್ದರು. ಧನ್ಯವಾದಗಳು.